ಸೊರಬ ತಾಲೂಕು ಮಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಅದ್ಧೂರಿಯಾಗಿ ಯಶಸ್ವಿಯಾಯಿತು. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಸೊರಬ ತಾಲೂಕು ಮತಕ್ಷೇತ್ರದಲ್ಲಿ ವಿವಿಧ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ರಾಜ್ಯ ಸರ್ಕಾರದ ಸಚಿವರಾದ ಮಧು ಬಂಗಾರಪ್ಪನವರು ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರವು 5 ಜನಪರ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ನಂತರ ಕೊಟ್ಟ ಭರವಸೆಗಳನ್ನು ಈಡೇರಿಸುವ ಮೂಲಕ ಜನತೆಯ ವಿಶ್ವಾಸವನ್ನು ಉಳಿಸಿಕೊಂಡಿದೆ, ಸಂತೋಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಶ್ರೀ ಗುರುದತ್ ಹೆಗಡೆ, ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ, ತಾಲೂಕಿನ ಉಪವಿಭಾಗಾಧಿಕಾರಿ ಶ್ರೀ ಯತೀಶ್ ಆರ್, ತಾಲೂಕಿನ ದಂಡಾಧಿಕಾರಿಯಾದ ಶ್ರೀ ಹುಸೇನ್ ಸರ್ಕಾವಸ್, ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀ ಬಾಲಚಂದ್ರ, ತಾಲೂಕಿನ ಇನ್ನೂ ಅನೇಕ ಸರ್ಕಾರಿ ಅಧಿಕಾರಿಗಳು, ಅನೇಕ ಸಂಘಟನೆಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು, ಪಂಚ ಗ್ಯಾರಂಟಿ ಯೋಜನೆಯ ಸಾವಿರಾರು ಫಲಾನುಭವಿಗಳು ಉಪಸ್ಥಿತರಿದ್ದರು. ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಕನ್ಫ್ಯೂಷನ್ ಆಗ್ತಾರ, ನೆಕ್ಸ್ಟ್ ಟೈಮ್ ಕನ್ಫ್ಯೂಷನ್ ಮಾಡ್ತಾರ. ಆ ಕನ್ಫ್ಯೂಷನ್ ನನಗೆ ತೊಂದರೆ ಆಗುತ್ತೆ. ಈಗ ಸದ್ಯಕ್ಕೆ ಯಾರು ತೊಂದರೆ ಕೊಡೋದು ಯಾರಿಗೂ ಅಪ್ಡೇಟ್ಸ್ ಇಲ್ತಾಗತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆಮೇಲೆ ಎಲ್ಲ ತಾಯಂದ್ರವ್ರನ್ನ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾದ ವಿನಂತಿಯನ್ನು ಮಾಡ್ತಾರೆ. ಈ ಬೃಹತ್ ಸಮಾವೇಶಕ್ಕೆ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಬಂದಾಗ ನಮ್ಗೆ ಎಂಟ್ರಿ ಕೊಟ್ಟಾಗ ತುಂಬಾನೇ ಖುಷಿ ಆಯಿತು. ಏನೋ ಒಂಥರ ಮಾನಸಿಕವಾಗಿ ಒಂಥರ ನೆಮ್ಮದಿ ಕೊಡುವಂತಹ ಸ್ಥಳ ಅಂತ ಅನಿಸ್ತು. ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಸೊರಬ ತಾಲೂಕಿನಲ್ಲಿ ನಮ್ಮ ದಿವಂಗತ ಏನು ಬಂಗಾರಪ್ಪನವರ ಹೆಸರು ಅಜರಾಮರವಾಗಿದೆ. ಪ್ರತಿಯೊಬ್ಬರು ಕೂಡ ಅವರ ಒಂದು ಅಭಿಮಾನಿಗಳಾಗಿದ್ದಾರೆ. ಇಲ್ಲಿ ಬಂದಾಗ ನಮಗೂ ಅಷ್ಟೇ ಅನಿಸ್ತು, ಏನೋ ಒಂಥರ ಹೊರಗಡೆಯಿಂದ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗಿ ಭೇಟಿ ಕೊಟ್ಟಿರೋದು. ಸಖತ್ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿಗೆ ಎಲ್ಲರೂ ಕೂಡ ಒಂಥರ ನೆಮ್ಮದಿ ಕೊಡುವಂತಹ ಒಂದು ಸ್ಥಳ ಅನ್ನೋ ಥರ ನಮಗೆ ಫೀಲ್ ಆಯಿತು. ಆಮೇಲೆ ಇಲ್ಲಿ ಬರುವಂಥರು ಒಂದು ಸಾರ್ವಜನಿಕರು ಇಲ್ಲಿರುವಂತಹ ಒಂದು ವಿವಿಧ ಬಗೆಯ ಒಂದು ಗಿಡಗಂಟೆಗಳನ್ನು ಯಾವುದೇ ರೀತಿಯಾಗಿ ಒಂದು ಹಾಳು ಮಾಡಬಾರ್ದು. ಮುಂದಿನ ಪೀಳಿಗೆನೂ ಕೂಡ ಇದನ್ನು ಒಂದು ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಸಖತ್ ಒಂಥರ ಪ್ರಶಾಂತವಾಗಿದೆ. ನಮಗೆ ಮನಸ್ಸಲ್ಲಿ ಎಷ್ಟೇ ನೋವುಗಳು, ಏನೇ ಒಂದು ದುಃಖ ದುಮ್ಮಾನಗಳಿದ್ರೂ ಕೂಡ ಈ ಒಂದು ಪ್ಲೇಸಿಗೆ ಶಾಂತಿಧಾಮಕ್ಕೆ ಬಂದಾಗ, ಬಂಗಾರಧಾಮಕ್ಕೆ ಬಂದಾಗ ನಮಗೆ ಸಖತ್ ಏನೋ ಒಂಥರ ಮನಸ್ಸಿಗೆ ರಿಲೀಫ್ ಆಗುತ್ತೆ. ತುಂಬಾ ಖುಷಿ ಇದೆ, ಖುಷಿ ಆಯಿತು ನಮಗೆ. ಭಾಗ್ಯ ಸುರೇಶ್ ಅಂತ. ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಂಥ ಖುಷಿ ಆಯ್ತು, ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿರೋರಿಗೆ ಇನ್ನೊಂದು ಸ್ವಲ್ಪ ಇರಬೇಕು ಅನಿಸ್ತು. ತುಂಬ ಚೆನ್ನಾಗಿತ್ತು ಸರ್. ನಾವು ಪುತ್ತೂರಿಂದ ಬಂದಿದ್ದೀವಿ. ನಾವು ಮಧು ಬಂಗಾರಪ್ಪರವರು ಊರನ್ನವರು ಅಂತ ನಮಗೆ ತುಂಬ ಖುಷಿ. ನಮ್ಮೂರಲ್ಲಿ ಇಂಥವ್ರು ಹುಟ್ಟಿದ್ದಾರೆ ಎಲ್ಲರೂ ತುಂಬ ನಮಗೆ ಹೆಮ್ಮೆ. ಆದರೆ ನಾವು ಇದು ಮೊದಲ ಸಲ ಬಂದಿರೋದು. ತುಂಬ ಚೆನ್ನಾಗಿದೆ ಸರ್. ಇದೆಲ್ಲ ಗಾರ್ಡನ್ ಎಲ್ಲ ಚೆನ್ನಾಗಿ ಸ್ವಚ್ಛತೆಯಿಂದ ಕಾಪಾಡಿಕೊಂಡು ವಿಶ್ರಾಂತಿಯನ್ನು ಪಡ್ಕೊಂಡು ಹೋಗಲಿ ಅಂತ ನಾನು ಬಯಸ್ತೀನಿ.